ಬರಗಾಲ ನಿರ್ವಹಣೆ ಕುರಿತು ಸಿಎಂ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ. ಮೀಟಿಂಗ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬರಕ್ಕೆ ಸಂಡೇ ಇದೆಯಾ, ಪೊಲೀಸ್ ಡಿಸಿಗೆ ಸಂಡೇ ಇದೆಯಾ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಮೀಟಿಂಗ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು. ಮಂತ್ರಿಗಳು 24 ಗಂಟೆ ಕೆಲಸ ಮಾಡಬೇಕು ಅಂತೇಳಿ ಸಿಎಂ ತಾಕೀತು ಮಾಡಿದ್ದಾರೆ. 1 ಕೋಟಿ ಹಣ ಇಟ್ಟಿದ್ದೇವೆ, ಕುಡಿಯೋ ನೀರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬರದ ಕುರಿತು ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಇದು. ಸದ್ಯ ರಾಜ್ಯದಲ್ಲಿ ಇರುವಂಥ ಬರದ ಪರಿಸ್ಥಿತಿ ಕುರಿತಂತೆ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಬೇಕು. ಹೀಗಾಗಿ ಸಿಎಂ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದರಂತೆ ನೀವು ಕೆಲಸ ಮಾಡಬೇಕು, ಹಾಗೆಯೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಆಗಬೇಕು ಅಂತೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಡೇ ಇದೆಯಾ 24 ಈಗ ಬರದ ಮೀಟಿಂಗ್ ಇದೆ, ಎಲ್ಲ ಡಿಸ್ಟ್ರಿಕ್ಟ್ ಅವನ್ನೆಲ್ಲ ರಿವ್ಯೂ ಮಾಡ್ತಾ ಇದೀವಿ. ಬರಕ್ಕೆ ಸಂಡೇ ಇದೆಯಾ, ಪೊಲೀಸ್ ಸಂಡೇ ಇದೆಯಾ, ಡಿಸಿ ಸಂಡೇ ಇದೆಯಾ, ಸೊ ನಮ್ಗೆ ಯಾವ್ದು ಸರ್ಕಾರದ ಮಂತ್ರಿಗಳು ಸಂಡೇ ಇದೆಯಾ, 24 hours ವಿ ಹ್ಯಾವ್ ಟು ವರ್ಕ್. ಸೊ ಅದಕ್ಕೆ ಸಂಡೇ ಆದ್ರೂ ಕೂಡ ಇಟ್ಟಿದ್ದೀನಿ. ಅದಾದ್ಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಬರೋದ್ ವಿಚಾರನೆ ನಾನು ಕರೆದಿದ್ದೀನಿ. ಸೊ ಎಲ್ಲರಿಗೂ ಆದ್ಮೇಲೆ ಏನೆಲ್ಲ ಮಾಡ್ಬೋದು ಅಂತ ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆಲ್ಲ ಹೇಳಿದ್ದೀನಿ, ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡಬೇಕು. ಅದಕ್ಕೋಸ್ಕರ ಇವತ್ತು ನಾವು ಸಂಡೇ ಆದ್ರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ನ ಮಧ್ಯಾಹ್ನ ಇಟ್ಟಿದ್ದೀವಿ. ನಾವು ಈಗ ಬರದ ಮೀಟಿಂಗ್ ಇದೆ, ಎಲ್ಲ ಡಿಸ್ಟ್ರಿಕ್ಟ್ ಅವನ್ನೆಲ್ಲ ರಿವ್ಯೂ ಮಾಡ್ತಾ ಇದೀವಿ. ಬರಕ್ಕೆ ಸಂಡೇ ಇದೆಯಾ, ಪೊಲೀಸ್ ಸಂಡೇ ಇದೆಯಾ, ಡಿಸಿ ಸಂಡೇ ಇದೆಯಾ, ಸೊ ನಮ್ಗೆ ಯಾವ್ದು ಸರ್ಕಾರದ ಮಂತ್ರಿಗಳು ಸಂಡೇ ಇದೆಯಾ, 24 hours ವಿ ಹ್ಯಾವ್ ಟು ವರ್ಕ್. ಸೊ ಅದಕ್ಕೆ ಸಂಡೇ ಆದ್ರೂ ಕೂಡ ಇಟ್ಟಿದ್ದೀನಿ. ಅದಾದ್ಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಬರೋದ್ ವಿಚಾರನೆ ನಾನು ಕರೆದಿದ್ದೀನಿ. ಸೊ ಎಲ್ಲರಿಗೂ ಆದ್ಮೇಲೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬರ ನಿರ್ವಹಣೆ ಕುರಿತಂತೆ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಡೆಸಿದಂಥ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಿದೆ, ಯಾವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ? ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ಡಿಸಿಗಳು ಹಾಗೆ ಜಿಲ್ಲಾ ಪಂಚಾಯತ್ ಸಿಒಗಳ ಜೊತೆ ವಿಡಿಯೋ ಸಂವಾದವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಸುಮಾರು 60% ಮಳೆ ಕೊರತೆ ಇರತಕ್ಕಂತ ಒಂದು ಹಿನ್ನೆಲೆಗಳಲ್ಲಿ ಜಲಾಶಯಗಳಲ್ಲೂ ಕೂಡ ನೀರಿನ ಪ್ರಮಾಣ ಲಭ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಕುಡಿಯೋ ನೀರೋದಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಬಾರದು ಅಂತ ಎಲ್ಲಾ ಡಿಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಒಂದು ತಾಲೂಕಿಗೂ ಕೂಡ ಅಂದ್ರೆ 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ. ಆ ತಾಲೂಕುಗಳಿಗೆ ಹೆಚ್ಚುವರಿಯಾಗಿ ಕುಡಿಯೋ ನೀರಿಗಾಗಿ 1 ಕೋಟಿ ಅನುದಾನವನ್ನ ಮೀಸಲಿಡುವುದಕ್ಕೆ ತೀರ್ಮಾನವನ್ನ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು. ಬಾಕಿ ಉಳಿದಂತೆ ಬೋರ್ವೆಗಳನ್ನ ಏನ್ ಕೊರಿಸ್ತಾ ಇದ್ದಾರೆ ಅದರ ಒಂದು ವಿಡಿಯೋ ರೆಕಾರ್ಡ್ ಆಗ್ಬೇಕು ಅಂತಾನೆ ಹೇಳಿದ್ದಾರೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬೋರ್ವೆಲ್ಗಳನ್ನ ಕೊರಿಸೋದೇ ಇಲ್ಲ, ಆದ್ರೂ ಕೂಡ ನಕಲಿ ಬಿಲ್ಗಳನ್ನ ಆಗ್ತಕ್ಕಂಥ ಒಂದು ಪ್ರಕರಣಗಳು ಬಹುತೇಕವಾಗಿ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆ ಬೋರ್ವೆಲ್ ಕೊರಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗ್ಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಮುಂದಿನ 15 ದಿನಗಳಲ್ಲಿ ಬರ ಪರಿಸ್ಥಿತಿಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಫೀಲ್ಡ್ ಗೆ ಇಳಿದು ವರದಿಯನ್ನ ತಯಾರಿ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕೇವಲ ಪೇಪರ್ ನಲ್ಲಿ ನೀವು ತೆಗೆದುಕೊಂಡು ಬಂದ್ರೆ ಆಗೋದಿಲ್ಲ, ಎಲ್ಲರೂ ಕೂಡ ಫೀಲ್ಡ್ ಗಿಳಿದು ವರದಿಯನ್ನ ತಯಾರಿ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಇಡೀ ಅಧಿಕಾರಿಗಳ ತಂಡ ಏನಿದೆ ಇವರೆಲ್ಲ ಟೀಮ್ ಕರ್ನಾಟಕವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ರೈತರ ಎಲ್ಲಿ ಕೃಷಿ ಚಟುವಟಿಕೆಗಳನ್ನ ಆರಂಭಿಸ್ತಾ ಇದ್ದಾರೆ, ಬಿತ್ತನೆಗಳನ್ನ ಆರಂಭಿಸ್ತಾ ಇದ್ದಾರೆ, ಆದ್ರೆ ಅಣೆಕಟ್ಟುಗಳಲ್ಲಿ ನೀರಿಲ್ಲ. ಇಂಥ ಒಂದು ನೀರಿನ ಅಲಭ್ಯತೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ನೀರನ್ನ ಬಳಕೆ ಮಾಡಬಾರದು ಅಂತ ರೈತರಲ್ಲಿ ಅರಿವು ಕೂಡ ಮೂಡಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಡಿಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಸಭೆಯನ್ನ ಮುಂದುವರೆಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ಅಥವಾ 3:30ಕ್ಕೆ ಸಂಪುಟ ಸಭೆನೂ ಕೂಡ ನಿಗದಿ ಆಗುತ್ತೆ. ಆ ಸಂಪುಟ ಸಭೆಯಲ್ಲಿ ಮಂತ್ರಿಗಳಿಗೆ ಒಂದಷ್ಟು ಸಲಹೆ ಸೂಚನೆಯನ್ನ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.